ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 33ನೇ ವಾಕ್ಯ. Proverbs chapter 16 verse 33. ಉಡಿಯಲ್ಲಿ ಚೀಟು ಹಾಕಬಹುದು, ಅದರ ತೀರ್ಪು ಯೆಹೋವನದೇ. ಉಡಿಯಲ್ಲಿ ಚೀಟು ಹಾಕಬಹುದು, ಅದರ ತೀರ್ಪು ಯೆಹೋವನದೇ. Lots will be cast in the lap, but every decision is from the Lord. Hallelujah. ಇಲ್ಲಿ ನಾವು ನೋಡಬೇಕಾದ, ಗಮನಿಸಬೇಕಾದ, ಕಲಿತುಕೊಳ್ಳಬೇಕಾದ ಒಂದು ಕಾರ್ಯ, ಒಂದು ಸತ್ಯ ಏನು ಎಂಬುದಾಗಿ ನೋಡುವಾಗ, ನಾವು ಚೀಟು ಹಾಕಬಹುದು ಅಥವಾ ಒಂದು ಡೈಸನ್ನು ನಾವು ರೋಲ್ ಮಾಡಬಹುದು ಅಥವಾ ಒಂದು ಕಾಯಿನನ್ನು ನಾವು ಟಾಸ್ ಮಾಡಬಹುದು. ಒಂದು ಕಾಯಿನನ್ನು ನಾವು ಎಸೆದು ನೋಡಬಹುದು. ಏನು ತೀರ್ಮಾನ ಮಾಡಬೇಕು ಅಥವಾ ದೇವರ ಚಿತ್ತ ಏನು ಎಂಬುದಾಗಿ ನಾವು ಹುಡುಕುತ್ತಾ ನಮ್ಮದೇ ಆದ ಕಾರ್ಯಗಳನ್ನು, ಪ್ರಯತ್ನಗಳನ್ನು ಮಾಡಿದರೂ ಕೂಡ ಕೊನೆಯಲ್ಲಿ ಎಲ್ಲ ತೀರ್ಮಾನಗಳು, ತೀರ್ಪುಗಳು ದೇವರು ಮಾತ್ರ ಮಾಡುತ್ತಾರೆ. ತೀರ್ಮಾನಿಸುವುದು ಯೆಹೋವನೇ, ತೀರ್ಮಾನ ಮಾಡುವುದು ದೇವರೇ ಅಪ್ಪಣೆ ಕೊಡಬೇಕು. ದೇವರೇ ಒಬ್ಬರನ್ನು ನೇಮಿಸಬೇಕು, ದೇವರೇ ಒಬ್ಬರನ್ನು ತೆಗಿಬೇಕು. ಎಲ್ಲ ನಿರ್ಣಯ, ತೀರ್ಮಾನ ಎಲ್ಲವೂ ದೇವರದೇ ಆಗಿರುತ್ತದೆ. ದೇವರ ಚಿತ್ತ ನಡೆಯುತ್ತದೆ. ಕೊನೆಯಲ್ಲಿ ದೇವರ ಚಿತ್ತ ನಡೆಯುತ್ತದೆ. ನಮ್ಮ ಹಣೆ ಬರಹನೋ, ನಮ್ಮ ಲಕ್ಕೋ, ನಮ್ಮ ಇದು ಯಾವುದೂ ಇಲ್ಲ. ದೇವರ ಚಿತ್ತ, ದೇವರು ಡಿಸೈಡ್ ಮಾಡುವವರು ಅಂತ ಅರ್ಥ. ನಮ್ಮ ಎಲ್ಲ ಕಾರ್ಯಗಳನ್ನು ದೇವರೇ ತೀರ್ಮಾನ ಮಾಡುವವರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನೋಡಿ, ದಾನಿಯೇಲನ ಪುಸ್ತಕ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲೊಂದು ವಾಕ್ಯ ತುಂಬ ಸ್ಪಷ್ಟವಾಗಿದೆ. ಯಾವ ರೀತಿ ನೋಡಿರಿ, 17ನೇ ವಾಕ್ಯ, 4ನೇ ಅಧ್ಯಾಯ, ದಾನಿಯೇಲನು 17ನೇ ವಾಕ್ಯ. ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂದೇ ಈ ತೀರ್ಮಾನವಾಯಿತು ಎಂದು ಸಾರಿದನು. ನಮ್ಮ ದೇವರು ಕನಿಷ್ಠವಾದವರನ್ನು ತಕ್ಕೊಂಡು ಬಲಿಷ್ಠರಾಗಿ ಮಾಡುವ ದೇವರು. ಹಲ್ಲೆಲೂಯ. ಮನುಷ್ಯರ ಜಗತ್ತಿನಲ್ಲಿ ಬಂದು ರಾಜ್ಯ ಮಾಡುವ ದೇವರು ನಮ್ಮ ಜೀವನದಲ್ಲಿ ರಾಜ್ಯ ಮಾಡುತ್ತಾರೆ. ನೋಡಿ, ಗುಲಾಮತನದಲ್ಲಿ ಇದ್ದ ದಾನಿಯೇಲನನ್ನು ತಕ್ಕೊಂಡು ಅರಣ್ಮನೆಯಲ್ಲಿ ದೊಡ್ಡ ಅಂತಸ್ತನಲ್ಲಿ ದೇವರು ಇಡುವುದಕ್ಕೆ ತೀರ್ಮಾನಿಸಿದರು, ಅದನ್ನು ಮಾಡಿದರು. ಅದೇ ರೀತಿ ಒಂದು ದೊಡ್ಡ ಅರಸನು ನೆಬೂಕದ್ನೆಚ್ಚರ್, ಅವನು ದೇವರಿಗೆ ವಿರುದ್ಧವಾಗಿ ಹೆಮ್ಮೆಗೊಂಡಾಗ ಅವನನ್ನು ಕಾಡಿನ ಪ್ರಾಣಿಯ ಹಾಗೆ, ಮೃಗಗಳ ಹಾಗೆ ಬದಲಿ ಮಾಡಿಬಿಟ್ಟನು. ಅಂದರೆ ಎವ್ರಿಥಿಂಗ್ ಈಸ್ ಇನ್ ದ ಹ್ಯಾಂಡ್ ಆಫ್ ಗಾಡ್. ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಉಡಿಯಲ್ಲಿ ಚೀಟಿ ಹಾಕಬಹುದು, ನಾವು ಕುಲುಕಬಹುದು, ಬರಿಬೋದು, ಚೀಟಿ ಹಾಕಬಹುದು. ಆದರೆ ನಿರ್ಣಯ, ಯಾರ ಹೆಸರಿನಲ್ಲಿ ಚೀಟಿ ಬೀಳಬೇಕು, ಯಾರು ಮೇಲೆ ಕೆತ್ತಲ್ಪಡಬೇಕು, ಎಲ್ಲವೂ ದೇವರ ತೀರ್ಮಾನ. ಆಮೇನ್. ಸೊ ನಾವು ಇದನ್ನು ನಂಬಿ ಕಾರ್ಯಗಳನ್ನು ಮಾಡೋಣ. ದೇವರ ಕೈಯಲ್ಲಿ ಒಪ್ಪಿಸಿ ಬಿಟ್ಟು ಮಾಡೋಣ. ದೇವರ ತೀರ್ಮಾನ ಕೇಳಿ ಮಾಡೋಣ. ದೇವರ ಅಪ್ಪಣೆ ಕೇಳಿ ಮಾಡೋಣ. ದೇವರ ಚಿತ್ತ ನೋಡಿ ಮಾಡೋಣ. ದೇವರ ಚಿತ್ತ ಇಲ್ಲದೆ ನಮಗೆ ಏನೂ ಬೇಡ. ಯಾಕಂದರೆ ಅದು ನಡೆಯೋದಿಲ್ಲ, ಅದು ಕಾಯಮಲ್ಲ, ಅದು ಟೆಂಪ್ರವರಿ, ಅದು ಫೇಲ್ಯರ್. ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣ. ದೇವರೇ, ಎಂಥವರನ್ನು ಮೇಲಕ್ಕೆತ್ತುವವರು ನೀವೇ ಸ್ವಾಮಿ. ಗುಲಾಮರನ್ನು ಅರಸರಾಗಿ ಮಾಡುವವರು ನೀವೇ. ಸೆರೆಯಲ್ಲಿರುವ ಕೈದಿಗಳನ್ನು ಅರಣ್ಮನೆಗೆ ಒಯ್ಯುವವರು ನೀವೇ ಸ್ವಾಮಿ. ಕುರಿ ಕಾಯುವ ಕುರುಬರನ್ನು ಅರಸನಾಗಿ ಮಾಡುವವರು ನೀವೇ ಸ್ವಾಮಿ. ನಾವೆಷ್ಟೇ ಗುದ್ದಾಡಿದರು ತೀರ್ಮಾನ ಮಾಡುವವರು ನೀವು, ತೀರ್ಪು ಕೊಡುವವರು ನೀವು ಸ್ವಾಮಿ ಎಂಬ ಜ್ಞಾನದಿಂದಲೇ ನಾವು ನಮ್ಮ ಜೀವಮಾನವನ್ನು ನಡೆಸುವುದಕ್ಕೆ ನಮಗೆ ಕೃಪೆ ಕೊಡ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಓದಿದ ಹಾಗೆ ನಾವು ಟೆನ್ಷನ್ ಆಗೋದು ಬೇಡ. ನಾವು ಏನೇ ಟ್ರೈ ಮಾಡಿದ್ರು ಅದರ ದೇವರ ಚಿತ್ತ ಇರುವಾಗ ಖಂಡಿತ ಅದು ನೆರವೇರುತ್ತದೆ. ತಡೆಯಾದರೂ ನೆರವೇರುತ್ತದೆ, ತಡೆಗಳನ್ನು ಮೀರಿ ನೆರವೇರುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.